ಬೆಳಗಾವಿಯ ಸಂಗೊಳ್ಳಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2025 ಉತ್ಸವಕ್ಕೆ ಶಾಸಕ ಮಹಾಂತೇಶ ಕೌಜಲಗಿ ಚಾಲನೆ ನೀಡಿದರು. ಈ ವೇಳೆ ಗುರುಲಿಂಗ ಶಿವಾಚಾರ್ಯ ಮತ್ತು ರಾಜಯೋಗೀಂದ್ರ ಸ್ವಾಮೀಜಿ ಉಪಸ್ಥಿತರಿದ್ದರು. ಪಕ್ಷದ ಒಂದು ಸಭೆಯನ್ನ ಕರೆಯಲು ಎಂದು ಆಶಿಸ್ತಾ ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಕೂಡ ಈ ಒಳ್ಳೆ ರೀತಿಯಂತ ಕಲಾವಿದರನ್ನ ಕರೆಸಿಕೊಳ್ಳುವ ರಾಜಗುರು ಸಂಸ್ಥಾನ ಕಲ್ಮಠ ಕಿತ್ತೂರು ಇವರಿಂದ ಬಳಿಕ ಮಹಾಂತೇಶ ಕೌಜಲಗಿ ಇಂದಿನ ಯುವ ಪೀಳಿಗೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅವರ ರಾಷ್ಟ್ರಪ್ರೇಮದ ಬಗ್ಗೆ ಅರಿವು ಮೂಡಿಸುವುದು ಈ ಉತ್ಸವದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಏನು ಈ ಶೂರ ಸಂಗೊಳ್ಳಿ ರಾಯಣ್ಣನ ಒಂದು ಉತ್ಸವ ನಡೀತಾ ಇದೆ. ಇದು ಒಂದು ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಡೆಯಲಿ, ಅದರ ಒಂದು ಸಂಪೂರ್ಣವಾದಂತಹ ಒಂದು ಉಪಯೋಗವನ್ನ ಈ ಭಾಗದ ಎಲ್ಲ ಜನರು ತೆಗೆದುಕೊಳ್ಳಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸಿ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಸಂಗೊಳ್ಳಿ ರಾಯಣ್ಣನ ಬಲಗೈ ಬಂಟ ಬಿಚ್ಚುಗತ್ತಿ ಚನ್ನಬಸಪ್ಪನ ಪ್ರತಿಮೆಯನ್ನು ಸಂಗೊಳ್ಳಿಯಲ್ಲಿ ನಿರ್ಮಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಉಳಿದಿತ್ತಂತಂದ್ರೆ ಅದು ಬಿಚ್ಚುಗತ್ತಿ ಚನ್ನಬಸಪ್ಪನವರು ನಟ್ಟಿರ್ತಕ್ಕಂಥ ಆಲದ ಮರನೇ ಕಾರಣ ಎಂಬತಕ್ಕಂಥ ಮಾತನ್ನ ಇಲ್ಲಿ ನಾವು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದಕ್ಕೆ ಆ ನಿಟ್ಟಿನಲ್ಲಿ ಆ ವಿಗ್ರಹ ಕೂಡ ಒಂದು ಸ್ಟ್ಯಾಚ್ಯೂ ಇಲ್ಲಿ ಸಂಗೊಳ್ಳಿ ಗ್ರಾಮದಲ್ಲಿ ಆಗ್ಬೇಕನ್ನೋದು ನಮ್ಮ ಇಚ್ಛೆಯಾಗಿದೆ. ಸಂಗೊಳ್ಳಿ ರಾಯಣ್ಣನ ರಾಜಯೋಗೀಂದ್ರ ಸ್ವಾಮೀಜಿ ಶಾಲಾ ಪಠ್ಯಕ್ರಮದಲ್ಲಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ನಾಡಿಗಾಗಿ ತ್ಯಾಗ ಬಲಿದಾನ ಮಾಡಿದವರ ಪರಿಚಯ ಆಗಬೇಕಿದೆ ಎಂದು ತಿಳಿಸಿದರು. ಸಾಧ್ಯ ಇಲ್ಲ, ಆದ್ರೆ ನಮ್ಮ ಆದರ್ಶ ಯಾರಿಗೆ ಆಗ್ತದ್ರೆ ಅಂದ್ರೆ ರಾಣಿ ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣ ಅಂತ ಇದ್ದಾರೆ ಮಾತ್ರ ಅದು ಆದರ್ಶ ಆಗಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಪಠ್ಯದಲ್ಲಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರರ, ಶೂರರ, ಧೀರರ ಚರಿತ್ರೆ ಬರುವುದು ಬಹಳ ಅತ್ಯಂತ ಮುಖ್ಯವಾಗಿದೆ. ಇದೇ ವೇಳೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೂರೆಗೊಂಡಿತು. ಇದಕ್ಕೂ ಮುನ್ನ ನಡೆದ ಜನಪದ ಕಲಾ ತಂಡಗಳ ಪ್ರದರ್ಶನ ಗಮನ ಸೆಳೆಯಿತು. ನಿನ್ನ ಮಗ ರಾಯ 3 ದಿನ ಆತು ನನ್ನ ಮಗನ ಮಾರಿ ನೋಡಿ. ಭೂಮ್ಯಾಗ ಬೆಳಿ ಐತಿ, ಬಂದೂಕ್ನ್ಯಾಗ ಬುಲೆಟ್ ಐತಿ,